ಒಮ್ಮೆ ಒಬ್ಬ ಬಾಲಕ ತನ್ನ ತಾಯಿಯ ಬಳಿ ಕೇಳುತ್ತಾನೆ, ಅಮ್ಮ, ನನ್ನ ಜೀವನದ ಬೆಲೆ ಏನು ಎಂದು. ಅದಕ್ಕೆ ಮುಗುಳ್ನಗೆ ಬೀರಿದ ತಾಯಿ ಅವನಿಗೆ ಒಂದು ಹೊಳೆಯುವ ವಜ್ರದಂತಿರುವ ಕಲ್ಲನ್ನು ಕೊಡುತ್ತಾಳೆ. ಇದನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗು. ಸುಮ್ಮನೆ ಕುಳಿತುಕೋ. ಯಾರಾದರೂ ಕೇಳಿದರೆ ನಿನ್ನ 2 ಬೆರಳುಗಳನ್ನು ತೋರಿಸು, ಮತ್ತೇನೂ ಹೇಳಬೇಡ ಎಂದು ಹೇಳಿ ಕಳುಹಿಸುತ್ತಾಳೆ. ಆಗ ಬಾಲಕ ತನ್ನ ತಾಯಿ ಹೇಳಿದಂತೆ ಆ ಕಲ್ಲನ್ನು ಹಿಡಿದು ಮಾರುಕಟ್ಟೆಗೆ ಹೋಗಿ ಕುಳಿತುಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಒಂದು ಮಹಿಳೆ ಆ ಬಾಲಕನನ್ನು ಕೇಳುತ್ತಾಳೆ, ಈ ಕಲ್ಲು ಎಲ್ಲಿ ಸಿಕ್ಕಿತು ನಿನಗೆ? ಇದರ ಬೆಲೆ ಎಷ್ಟು ಎಂದು. ಅದಕ್ಕೆ ಆ ಹುಡುಗ ಏನೂ ಮಾತನಾಡದೆ ತನ್ನೆರಡು ಬೆರಳುಗಳನ್ನು ತೋರಿಸುತ್ತಾನೆ. ಇದನ್ನು ಕಂಡ ಮಹಿಳೆ, 2 ರೂಪಾಯಿಯೇ? ಹಾಗಾದರೆ ನಾನು ಇದನ್ನು ಕೊಂಡುಕೊಳ್ಳುತ್ತೇನೆ, ನನಗೆ ಕೊಡು ಎನ್ನುತ್ತಾಳೆ. ಬಾಲಕ ಏನೂ ಮಾತನಾಡದೆ ತನ್ನ ತಾಯಿಯ ಬಳಿಗೆ ಹೋಗಿ ನಡೆದ ಸಂಗತಿ ತಿಳಿಸುತ್ತಾನೆ. ನಂತರ ತಾಯಿ ಈ ಬಾರಿ ಬಾಲಕನಿಗೆ ಒಂದು ಆಭರಣದ ಅಂಗಡಿಗೆ ಹೋಗಲು ಹೇಳುತ್ತಾಳೆ. ಆ ಬಾಲಕ ಆಭರಣದ ಅಂಗಡಿಗೆ ಹೋಗುತ್ತಾನೆ. ಮಾಲೀಕ ಆ ಕಲ್ಲನ್ನು ನೋಡುತ್ತಲೇ ಚಕಿತನಾಗಿ, ಈ ಕಲ್ಲಿನ ಬೆಲೆ ಎಷ್ಟು? ಇದನ್ನು ನಾನು ಕೊಳ್ಳುತ್ತೇನೆ ಎಂದನು. ಆ ಬಾಲಕ ಮತ್ತೆ ತನ್ನೆರಡು ಬೆರಳುಗಳನ್ನು ತೋರಿಸಿದ. ಇದನ್ನು ಕಂಡ ಮಾಲೀಕ, ಓ, 200 ರೂಪಾಯಿಯ? ಹಾಗಾದರೆ ನಾನು ಈಗಲೇ ಹಣ ಕೊಡುತ್ತೇನೆ, ನನಗೆ ಈ ಕಲ್ಲು ಕೊಡು ಎನ್ನುತ್ತಾನೆ. ಆಗ ಬಾಲಕ ಏನೂ ಮಾತನಾಡದೆ ತನ್ನ ತಾಯಿಯ ಬಳಿಗೆ ಮರಳುತ್ತಾನೆ. ಈ ಬಾರಿ ತಾಯಿ ಅವನಿಗೆ ಒಂದು ವಜ್ರದ ಅಂಗಡಿಗೆ ಹೋಗಲು ಹೇಳುತ್ತಾಳೆ. ಇವನೂ ಹೋಗುತ್ತಾನೆ. ಅಲ್ಲಿನ ಮಾಲೀಕ ಈ ಕಲ್ಲನ್ನು ನೋಡಿ ಬೆಲೆ ಕೇಳುತ್ತಾನೆ. ಬಾಲಕ ಮತ್ತೆ ತನ್ನೆರಡು ಬೆರಳುಗಳನ್ನೇ ತೋರಿಸಿದ. ಈ ಬಾರಿ ಆ ಮಾಲೀಕ, 2,000 ರೂಪಾಯಿಗಳೇ? ನಾನು ಕೊಡುತ್ತೇನೆ. ಇಲ್ಲವಾದಲ್ಲಿ 5,000 ಕೊಡುತ್ತೇನೆ, ನನಗೆ ಕೊಡು ಎಂದು ಕೇಳುತ್ತಾನೆ. ಆ ಬಾಲಕ ಮತ್ತೆ ಏನೂ ಮಾತನಾಡದೆ ತಾಯಿಯ ಬಳಿಗೆ ಬರುತ್ತಾನೆ. ಈ ಬಾರಿ ತಾಯಿ ಅವನಿಗೆ ಒಂದು ವಸ್ತು ಪ್ರದರ್ಶನಕ್ಕೆ ಹೋಗಲು ಹೇಳುತ್ತಾಳೆ. ಈ ಬಾರಿ ಬಾಲಕ ವಸ್ತು ಪ್ರದರ್ಶನಕ್ಕೆ ಹೋಗುತ್ತಾನೆ. ಅವನು ಹೋಗುವ ಬಾಗಿಲಿನಲ್ಲೇ ಒಬ್ಬ ಉದ್ಯಮಿ ಇವನ ಕಲ್ಲನ್ನು ಕಂಡು ಬೆಲೆ ಕೇಳಿದ. ಬಾಲಕ ಮತ್ತೆ ತನ್ನೆರಡು ಬೆರಳು ತೋರಿಸಿದ. ಆ ಉದ್ಯಮಿ, 2 ಲಕ್ಷ ರೂಪಾಯಿಗಳೇ? ನಾನು ಕೊಡುತ್ತೇನೆ. ಹಾಗೆ ನೋಡಿದರೆ 2 ಲಕ್ಷ ಕಡಿಮೆಯೇ ಈ ಕಲ್ಲಿಗೆ ಎಂದು ಹೇಳುತ್ತಾನೆ. ಮತ್ತೆ ಬಾಲಕ ತಾಯಿಯ ಬಳಿ ಹೋಗುತ್ತಾನೆ. ಯಾಕೆ ಎಲ್ಲರೂ ಬೇರೆ ಬೇರೆ ಬೆಲೆಗಳನ್ನು ಹೇಳಿದರು ಎಂದು ಕೇಳುತ್ತಾನೆ. ಅದಕ್ಕೆ ತಾಯಿ ಹೇಳಿದಳು, ನೀನು ನಿನ್ನ ಜೀವನದ ಮೌಲ್ಯ ಕೇಳಿದೆ ಅಲ್ಲವೇ? ಇದೇ ಅದಕ್ಕೆ ಉತ್ತರ. ನಮ್ಮ ಜೀವನದ ಬೆಲೆ, ಗೌರವ ನಿರ್ಧಾರವಾಗುವುದು ನಾವು ಯಾರ ಜೊತೆ ಇರುತ್ತೇವೆ, ನಮ್ಮ ಜೀವನವನ್ನು ನಾವು ಎಂತಹ ಜನರೊಂದಿಗೆ ಕಳೆಯುತ್ತೇವೆ ಎನ್ನುವುದರ ಮೇಲೆ ಎಂದು ಹೇಳುತ್ತಾಳೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎನ್ನುವ ಹಾಗೆ ನಾವು ಎಂತಹ ಜನರೊಂದಿಗೆ ಇರುತ್ತೇವೆಯೋ ನಮಗೆ ಅರಿವಿಲ್ಲದಂತೆ ನಾವು ಅವರ ಹಾಗೆ ಬದಲಾಗಿ ಬಿಡುತ್ತೇವೆ. ಕಾಗೆಗೂಡಿನಲ್ಲಿ ಬೆಳೆದ ಕೋಗಿಲೆ ಮರಿ ತಾನು ಎಷ್ಟು ಸುಮಧುರವಾಗಿ ಹಾಡಬಲ್ಲೆ ಎನ್ನುವ ವಿಷಯವನ್ನೇ ಮರೆತಿರುತ್ತದೆ. ಒಂದು ವರದಿಯ ಪ್ರಕಾರ ನಮ್ಮ ವರ್ತನೆ ನಮ್ಮ ಜೊತೆ ಇರುವ ಸರಾಸರಿ 5 ಜನರ ವರ್ತನೆಗೆ ಸಮವಾಗಿರುತ್ತದೆ. ಯಾರೋ ಏನೋ ಹೇಳುತ್ತಾರೆಂದು ನಿಮ್ಮನ್ನು ನೀವು ಕೀಳಾಗಿ ನೋಡಬೇಡಿ. ಯಾವಾಗಲೂ ನಿಮಗಿಂತ ಒಳ್ಳೆಯವರಾದ, ಗುಣವಂತರು, ಜ್ಞಾನವಂತರಾದ ಜನರೊಂದಿಗೆ ಬೆರೆಯಿರಿ. ಜೀವನದಲ್ಲಿ ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಿ. ಹಾಗೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ಮಗಳ ಪ್ರಯತ್ನ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂದೇಶದೊಂದಿಗೆ. ನಮಸ್ಕಾರ.